ತೃಪ್ತನಾದ ತಾಯಿ. ಆಹಾ, ನಾನು ನೀಡಿದ ಭಿಕ್ಷೆಗಿಂತ ಹೆಚ್ಚು ತೂಕ ನಿನ್ನ ಕೈ ತುತ್ತಿಂದು. ಅದೇನು ರುಚಿ ತಾಯಿ. ಅವು ಗುರುದೇವ, ಮರಿದೇವ, ಎಲ್ಲೋ ಹೊರಟಿರೋ ಹಾಗಿದೆ. ಹೋಗೋವಾಗ ಎಲ್ಲಿಗೆ ಅಂತ ಕೇಳಬಾರ್ದು. ಆದರೂ ಒಳ್ಳೇದಾಗಲಿ, ಲೋಕ ಕಲ್ಯಾಣ ಆಗಲಿ ಅಂತ ಮನಸಾರೆ ಹೇಳ್ಬೋದು. ಒಳ್ಳೇದಾಗಲಿ. ಸರಿ, ನಾನಿನ್ನು ಬರ್ತೀನಿ ತಾಯಿ, ನಾನಿನ್ನು ಬರ್ತೀನಪ್ಪ. ಒಳ್ಳೇದಾಗಲಿ. ಮರಿದೇವ, ನಿಮ್ಮ ತಂದೆ ತಾಯಿಗೆ ನಾನು ಜೋಳಿಗೆ ಅಲ್ಲಿದ್ದು ಪಡಿ ಧಾನ್ಯ ಕೊಟ್ಟೆ. ನಿನಗೆ ಕೊಡೋದಕ್ಕೆ ನನ್ನ ಹತ್ರ ಜೋಳಿಗೆ ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನಿನ್ನು ಬರ್ತೀನಿ. ಒಳ್ಳೇದಾಗಲಿ. ಅದನ್ನು ಹೀಗೆ ನೀಡು. ನೀನು ಹುಟ್ಟಿದ ಮನೆಯಲ್ಲಿ ನಿನ್ನ ಉಪಸ್ಥಿತಿ ಇಲ್ಲದಿದ್ದರೂ ನಿನ್ನ ತಂದೆ ತಾಯಿಯರ ದಾಸೋಹ ಪರಂಪರೆ ನಿರಂತರವಾಗಿ ನಡೆಯುವಂತಾಗಲಿ. ಅದಕ್ಕಾಗಿಯೇ ರಾಮ ಲಕ್ಷ್ಮಣರೆಂಬ ಕಣಜಗಳನ್ನು ನೀನು ನಿರ್ಮಿಸಬೇಕು. ತದನಂತರ ನಿನ್ನ ಪಯಣವನ್ನು ಮುಂದುವರೆಸು. ಊರಿಗೆ ಒಳ್ಳೆಯದಾಗಲೆಂದು ಗಂಗೆಯನ್ನು ತರಿಸಿ ಲೋಕ ಕಲ್ಯಾಣಕ್ಕೆ ನಾಂದಿ ಹಾಡಲು ಕಣಜಗಳನ್ನು ಸೃಷ್ಟಿಸಬೇಕಿದೆ. ಕಣಜಕ್ಕೆ ನಾಂದಿ ಊರ ಜನರು ಭಕ್ತಿಯಿಂದ ನೀಡುವ ಭಿಕ್ಷೆಯಿಂದ ನೆರವೇರಬೇಕು. ಭಿಕ್ಷೆಯನ್ನು ತಂದು ಕಣಜವನ್ನು ಸೃಷ್ಟಿಸು. ಭವತಿ ಭಿಕ್ಷಾಂದೆ, ಭವತಿ ಭಿಕ್ಷಾಂದೆ. ಮರಿದೇವ, ನನ್ನಂತ ಪಾಪಿ ನಿನಗೆ ಭಿಕ್ಷೆ ಹಾಕೋದ? ಬೇಡ ಮರಿದೇವ, ಬೇಡ ಮರಿದೇವ. ಪಾಪ ಮಾಡಿದಾಗ ಪಾಪಿ ಆಗೋನು, ಪ್ರಾಯಶ್ಚಿತ್ತ ಮಾಡ್ಕೊಂಡಾಗ ಮನುಷ್ಯನಾಗ್ತಾನೆ ಮಂಚಣ್ಣ. ವೈದ್ಯೋ ನಾರಾಯಣೋ ಹರಿ ಅಂತ ಜನರು ನಿಮ್ಮಲ್ಲಿ ದೇವ್ರನ್ನ ಕಾಣ್ತಾರೆ. ಆದರೆ ನೀನು ಪವಿತ್ರವಾದ ವೈದ್ಯ ವೃತ್ತಿಯನ್ನೇ ದುರ್ಬುದ್ಧಿ ದುರಾಸೆಗಳಿಂದ ದುರ್ವಿನಿಯೋಗ ಮಾಡಿಕೊಂಡೆ. ಮಹಾಪಾಪಿಯಾಗಿದ್ದೆ. ಆದರೆ ಈಗ ನಿನಗೆ ನಿನ್ನ ತಪ್ಪಿನ ಅರಿವಾಗಿ ಪರಿವರ್ತನೆ ಆಗಿದೆಯಾ. ನಿನ್ನ ಮನೆಗೆ ಬೆಂಕಿ ಬಿದ್ದಿದ್ದರಿಂದ ನಿನ್ನ ಮನೆ ಅರ್ಧ ಸುಟ್ಟಿದೆ. ಹಾಗೆ ನಿನ್ನ ಪಾಪಗಳು ಕೂಡ ಅರ್ಧ ಕಳೆದಿದೆ. ಇನ್ನೂ ಅರ್ಧ ಅನುಭವಿಸ್ಬೇಕಾದ್ದು ನಿನ್ನ ಹಣೆ ಬರಹ. ಅನುಭವಿಸ್ತೀನಪ್ಪ, ಎಲ್ಲವನ್ನ ಅನುಭವಿಸ್ತೀನಿ. ಏನೇ ಕಷ್ಟ ಬಂದರೂ ಅನುಭವಿಸ್ತೀನಿ ತಂದೆ. ಶುಭ ಮಸ್ತು. ಭಿಕ್ಷೆ ನೀಡಿ. ಪಾಪಕ್ಕೆ ಬೆಂದ ಮನೆ ಪ್ರಾಯಶ್ಚಿತ್ತಕ್ಕೆ ಚಂದವಾಗಲೇಬೇಕಲ್ಲವೇ?
ಕಲಿರಾಯ 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 ಎಲ್ಲಪ್ಪ ಇದೀಯಾ? ನಾನು ಕಲಿ, ನನಗೆ ಎಲ್ಲರೂ ಬಲಿ ಎಂದು ಅಟ್ಟಹಾಸದಿಂದ ಮೆರೆಯುತ್ತಿದ್ದೀಯಲ್ಲ, ಈಗ ಎಲ್ಲಿ ಅಡಗಿ ಕುಳಿತಿರುವೆ? ಆ ಕಲಿರಾಯ ಕಲಿ. ನಾರದರೆ, ಏಕೆ ಏಕೆ ನನ್ನ ಜಪ ಮಾಡುತ್ತಿದ್ದೀರಿ? ಏನು ಹೇಳಿದ್ದೀರಿ? ನಾನು ಅಡಗಿ ಕುಳಿತಿದ್ದೇನೆಯೇ? ಮತ್ತೇನು, ಉತ್ತಮಾಪುರದಲ್ಲಿ ನಿನ್ನ ಆಟವೇನೂ ನಡೆಯಲಿಲ್ಲವಲ್ಲ? ನೀನೇ ನೋಡಿದೆಯಲ್ಲ ಮರಿದೇವ ಹೇಗೆ ನಿನ್ನ ಕೈಗಳನ್ನು ಕಟ್ಟಿ ಹಾಕಿದ ಎಂದು. ಉತ್ತಮಾಪುರ ಎನ್ನುವುದು ಒಂದು ಅಂಗೈ ಅಗಲ ಅಥವಾ ಒಂದು ಅಣು ಅಷ್ಟೇ. ಇಂತಹ ಉತ್ತಮಾಪುರದಲ್ಲಿ ಒಂದು ತೃಣಮಾತ್ರ ಗೆಲುವು ಮರಿದೇವರಿಗೆ ಆದ ಮಾತ್ರಕ್ಕೆ ಈ ಕಲಿಯ ಸಾಮರ್ಥ್ಯವನ್ನೇ ಅಲ್ಲಗಳೆಯುತ್ತಿದ್ದೀರಲ್ಲ, ಏನು ಹೇಳಬೇಕು ನಿಮಗೆ? ಹಾ, ನೀನೇನು ಹೇಳಬೇಡ, ನಾನು ಹೇಳುತ್ತೇನೆ ಕೇಳು. ಮರಿದೇವ ಜನ್ಮವೆತ್ತಿರುವುದೇ ಕಲಿಯನ್ನು ಕಟ್ಟಾಳಲೆಂದು ಉತ್ತಮಾಪುರದಲ್ಲಿ ನೀನೇ ನೋಡಿದೆಯಲ್ಲ. ಮತ್ತೆ ಅದೇ ಪ್ರಲಾಪ ಮಾಡಬೇಡಿ ನಾರದರೆ. ಕೊಂಚ ಇತ್ತ ಕಡೆ ನೋಡಿ, ಈ ಕಲ್ಯಾಣಪುರವನ್ನು. ಇಲ್ಲಿ ನನ್ನ ಪ್ರಭಾವ ಹೇಗಿದೆ ನೋಡಿ. ಇಲ್ಲಿ ನಾನು ಅಟ್ಟಹಾಸದಿಂದ ಹೇಗೆ ಮೆರೆಯುತ್ತಿದ್ದೇನೆ ಎಂಬುದು ನೀವೇ ಕಣ್ಣಾರೆ ನೋಡಿ. ಉತ್ತಮಾಪುರದ ಬಗ್ಗೆಯೂ ನೀನು ಹೀಗೆ ಹೇಳಿದ್ದೆ. ಮತ್ತದೇ ಮಾತು ಹೇಳಬೇಡಿ ನಾರದರೆ. ನನ್ನ ಪ್ರಭಾವ ಇಡೀ ವಿಶ್ವದ ಮೇಲಿದೆ ಅಂದ ಮೇಲೆ ಮರಿದೇವರು ಇಡೀ ವಿಶ್ವವನ್ನು ಪರಿವರ್ತನೆ ಮಾಡಲು ಎಂದಿಗೂ ಸಾಧ್ಯವಿಲ್ಲ. ಅದು ನಿನ್ನ ಭ್ರಮೆ. ಭ್ರಮೆಯಲ್ಲ ನಾರದರೆ, ವಾಸ್ತವ. ಇಲ್ಲಿ ನೋಡಿ, ಈ ಕಲ್ಯಾಣಪುರವನ್ನು. ವಿದ್ಯೆಯಿಂದ ಜ್ಞಾನದ ಜ್ಯೋತಿ ಬೆಳಗುತ್ತದೆ ತಾನೇ? ಹೌದು. ಆದರೆ ಇಲ್ಲಿ ಅಂಥ ವಿದ್ಯೆಯನ್ನು ಕಲಿಸುವ ಮಹಾಗುರುವೇ ಹೇಗೆ ನನ್ನ ಪ್ರಭಾವಕ್ಕೆ ಒಳಗಾಗಿದ್ದಾನೆ ನೋಡಿ. ಎಲ್ಲಿ ಆಸೆ ಅಲ್ಲಿ ಕಲಿ, ಎಲ್ಲಿ ಅಜ್ಞಾನ ಅಲ್ಲಿ ಕಲಿ. ಈ ಕಲಿಗೆ ಎಲ್ಲರೂ ಬಲಿ, ಎಲ್ಲರೂ ಬಲಿ. ಉಳ್ಳಾಗಡ್ಡಿ ಹೊಲಕ್ಕೆ ನೀರು ಹಾಯಿಸಕ್ಕೆ ಹೇಳಿದ್ದೆ, ಹಾಯಿಸಿದೇನೋ ಚಂದ್ರಕುಮಾರ? ಓದ್ಕೋತಾ ಇದ್ದೆ. ಓದ್ಸೋದಕ್ಕೆ ಓಜಯ್ಯ ಇಲ್ವೇನೋ? ಚಾಚ ಕೈ. ಚಾಚ ಕೈ, ಕೈ ಚಾಚ್ ಚಾಚ್. ಹೋಗಿ ಉಳ್ಳಾಗಡ್ಡಿ ಹೊಲಕ್ಕೆ ನೀರು ಹಾಯಿಸ್ಬಾ. ಏಯ್, ನಿನಗೇನೋ ಹೇಳಿದೆ ಒತಿಕ್ಯಾತ? ತೋಟಕ್ಕೆ ಹೋಗಿ ತೆಂಗಿನಕಾಯಿನೆಲ್ಲ ಆಯ್ತ್ಕೊಂಡು ಒಟ್ಟಿಗೆ ಹಾಕಿ ಅಂತ ಹೇಳಿದ್ರು ಗುರುಗಳೇ. ಹಾಕಿದ್ಯಾ? ಅರ್ಧ ಆರಿಸ್ಕೊಂಡು ಹಾಕಿದೀನಿ ಗುರುಗಳೇ. ಅರ್ಧ? ಉಳಿದ ಅರ್ಧ ಏನ್ ನಿಮ್ಮ ಅಪ್ಪ ಬಂದು ಆರಿಸ್ತಾನ? ಹೋಗು. ನಿನಗೇನು ಹೇಳಿದ್ದೆ ಕಂದ? ಹಂಡೆ ತುಂಬಿಸು ಅಂತ ಹೇಳಿರ್ಲಿಲ್ಲ? ತುಂಬಿಸಿದೀನಿ ಗುರುಗಳೇ. ತುಂಬಿಸಿದ್ಯಾ? ಜಾಣ. ಇದು ಓಜೆಯ ಮೇಲೆ ಭಕ್ತಿ ಅಂದ್ರೆ ಇದು ಇಷ್ಟಿರ್ಬೇಕಣ ಅಲ್ವಾ? ಗುರುಗಳೇ, ಇವನು ಬಹಳ ಸುಳ್ಳು ಹೇಳ್ತವನೆ. ಇನ್ನು ಅಂಡೆ ಪೂರ್ತಿನೇ ಆಗಿಲ್ಲ. ಸುಳ್ಳು? ಈ ಓಜೆಯನಿಗೆ ಸುಳ್ಳು ಹೇಳ್ದ? ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ? ಬರಲಿ ಬರ. ತುಂಬಿಸ್ಕೊಂಬ. ಯಾಕೆ ಮಕ್ಕಳು ದನಕ್ಕೆ ಹೊಡೆದಂಗೆ ಹೊಡಿತಾ ಇದ್ದೀರಾ ಅಂತ ಕೇಳಿದೆ. ಉಳಿ ಪೆಟ್ಟು ಬಿದ್ರೇನೆ ಕಲ್ಲು ಮೂರ್ತಿ ಆಗೋದು. ಬೆತ್ತದ ಪೆಟ್ಟು ಬಿದ್ರೇನೆ ಶಿಷ್ಯರು ವಿದ್ಯೆ ಕಲಿಯೋದು. ನಿನಗೇನು ಗೊತ್ತು? ಬದನೆಕಾಯಿ
ಹೋಗಿ ಒಳಗೆ. ನೀವೇನೇ ಹೇಳಿ, ಅಕ್ಷರ ಕಲೆಗೆ ಬಂದ ಮಕ್ಕಳಿಗೆ ಮನೆ ಕೆಲಸ ಇರೋದು ತಪ್ಪು. ಮನೆ ಕೆಲಸ ನಾ ಮಾಡಲ್ವಾ? ಅವ್ರಿಗೆ ಯಾಕೆ ಹೇಳ್ತೀರಾ? ಮನೆ ಕೆಲಸ ನೀನು ಮಾಡ್ತೀಯ ಸರಿ, ಹೊಲದ ಕೆಲಸ ಯಾರು? ನಿಮ್ಮ ಅಪ್ಪ ಬಂದು ಮಾಡ್ತಾನ? ಮರ್ಯಾದೆಯಾಗಿ ಒಳಗೆ ಹೋಗ್ತೀಯಾ ಇಲ್ಲ ಸಾಯಿಸ್ಬಿಡ್ಲ ನಿನ್ನ? ಎಲ್ಲ ನನ್ನ ಕರ್ಮ. ಕರ್ಮ ಅಂತೆ, ಧರ್ಮ ಕರ್ಮ ನನಗೆ ಹೇಳ್ಕೊಡ್ತಾಳೆ. ಏನು ಗುರುಗಳೇ ನೀವು ಮಕ್ಕಳನ್ನ ಎದುರಿಸಿ ಅಂದರೆ ಅಮ್ಮನವ್ರನ್ನೇ ಎದುರಿಸ್ಬಿಟ್ರಲ್ಲ. ಏನೋ ಒಸಿ ಪಾಯಸ ಗೀಸ ಮಾಡ್ಕೊಡ್ತಾರಂತ ನಾನು ಕಾಯ್ತಾ ಇದ್ದೆ. ಪಾಯಸ ಮಾಡಿ ಅಂದರೆ ಮಾಡ್ತಾಳೆ, ಇಲ್ದಿದ್ರೆ ಅವಳು ತಿಥಿ ಮಾಡೋದಿಲ್ವಾ? ಆಯ್ತು ಬಿಡಿ. ಸರಿ, ಹೋಗಿ ಹುಡುಗರೆಲ್ಲ ಮೈಗಳ್ರಾಗ್ಬಿಡ್ತಾರೆ, ಅವ್ರ ಮೇಲೆ ನಿಗಾ ಇಡು. ಹೋಗಿ. ನೀನು ಮೈಗಳ ಆಗ್ಬಿಟ್ಟಿಯಾ? ಎಲ್ಲರೂ ಮೈಗಳ್ರೆ. ಒಂದು ಸಣ್ಣ ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ. ಪಾಯಸ ಮಾಡೆ ನನ್ನೊಬ್ಬನಿಗೆ. ಜನ್ಮ ಕೊಟ್ಟು ಸಾಕಿ ಸಲುಹಿದ ತಂದೆ ತಾಯಿಯರಿಗೆ ಅವರ ಕೊನೆಗಾಲದಲ್ಲಿ ಜೊತೆಯಾಗಿದ್ದು ಸೇವೆ ಮಾಡಬೇಕಾದ್ದು ಮಕ್ಕಳ ಕರ್ತವ್ಯ. ಹಾಗೆ ಹುಟ್ಟಿದ ಊರಿನ ಋಣ ತೀರಿಸಬೇಕಾದ್ದು ಕೂಡ ನನ್ನ ಕರ್ತವ್ಯ. ಆದರೆ ನಾನು ಲೋಕ ಕಲ್ಯಾಣಕ್ಕೆ ಹೊರಡಬೇಕಾಗಿರೋದ್ರಿಂದ ಕರ್ತವ್ಯ ಪೂರೈಸದೆ ಮನೆ ಬಿಟ್ಟು ಹೋದ ಮರಿದೇವ ಅನ್ನೋ ಲೋಕಾಪವಾದ ನನ್ನ ಮೇಲೆ ಬರಬಾರ್ದು. ನನ್ನೂರಿನ ಜನ ಹಸಿವು ಅನ್ಬಾರ್ದು. ನಾನು ಹುಟ್ಟಿದ ಈ ಮನೆಯಲ್ಲಿ ದಾಸೋಹ ನಿಲ್ಬಾರ್ದು. ನಾನು ನನ್ನ ತಂದೆ ತಾಯಿಗೆ ನಿಷ್ಠನಾಗಿರೋದೇ ಸತ್ಯವಾಗಿದ್ರೆ ಕುಲೆಂಟು ಜಾತಿಯಿಂದ ಬೇಡಿ ತಂದ ಈ ಭಿಕ್ಷೆ ಈ ಮನೆ ಇರೋವರೆಗೂ ಅಕ್ಷಯವಾಗ್ಲಿ. ಅಮ್ಮ, ಅಪ್ಪಾಜಿ, ಈ ಎರಡು ಕಣಜಗಳು ತ್ಯಾಗ ಮತ್ತು ಸಹಬಾಳ್ವೆಗೆ ಹೆಸರಾದ ರಾಮ ಲಕ್ಷ್ಮಣರಂತೆ. ರಾಮ ಲಕ್ಷ್ಮಣ ಕಣಜಗಳೆಂದೇ ಪ್ರತೀತಿಯಾಗಲಿ. ನೀವು ಭಕ್ತಿಯಿಂದ ಬೇಡಿದಾಗಲೆಲ್ಲ ನಿಮಗೆ ಧವಸ, ಧಾನ್ಯ, ದುಡ್ಡು, ಕಾಸು ನೀಡುವ ಅಕ್ಷಯ ಪಾತ್ರೆಗಳಿವು. ನೀವು ಇಷ್ಟು ದಿನಗಳಿಂದ ನಡೆಸಿಕೊಂಡು ಬಂದ ದಾಸೋಹ ಪರಂಪರೆ ಎಂದಿಗೂ ನಿಲ್ಲದಿರಲಿ. ಹಸಿದು ಬಂದವರಿಗೆ ಅನ್ನ ನೀಡುವ ನಿಮ್ಮ ಕೈಗಳು ಅಕ್ಷಯ ಪಾತ್ರೆಯಾಗಲಿ. ಆಗಲಿ ಮಗನೇ,
ನಿನ್ನಿಚ್ಛೆಗೆ ಚ್ಯುತಿ ಬರದಂತೆ ನಡ್ಕೋತೀವಪ್ಪ. ಮಗಳೇ ಉತ್ತರಾಜಮ್ಮ, ನಿಮ್ಮ ಮಗನಾಗಿ ಮರಿದೇವ ತನ್ನ ಕರ್ತವ್ಯವನ್ನು ಪೂರೈಸಿದ್ದಾನೆ. ನೀನು ಮಾತು ಕೊಟ್ಟಂತೆ ಮಾತಿಗೆ ತಪ್ಪದೆ ನನ್ನ ಮುತ್ತಿನ ಜೋಳಿಗೆಗೆ ನಿನ್ನ ಮಗನನ್ನು ಹಾಕು. ಅನುವು ಮಾಡಿಕೊಟ್ಟರೆ ನಾವಿನ್ನು ಹೊರಡುತ್ತೇವೆ. ನಾನು ಭಾಷೆ ಕೊಟ್ಟು ಮೋಸ ಹೋದೆ ಗುರುಗಳೇ. ಅಮ್ಮ ಮರಿದೇವ, ಮರಿದೇವ, ಅಕ್ಕ ಸ್ವಲ್ಪ ನೀರು. ಆಸೆಗೆ ಅಂಕುಶ ಹಾಕಮ್ಮ, ಮೋಹಕ್ಕೆ ಮೂಗುದಾರ ಹಾಕಮ್ಮ. ಭಾಷೆ ಕೊಟ್ಟವಳು ಬಾಗೀನ ಕೊಡುವಾಗ ಒಲ್ಲೆ ಅಂತ ಹೇಳಿದ್ರೆ ಹೇಗಮ್ಮ? ಜನ್ಮ ಕೊಟ್ಟು ಜಗಕ್ಕೆ ತಂದವಳು ಜನ್ಮ ಸಾರ್ಥಕದ ದಾರಿಯನ್ನು ತೋರಲೇಬೇಕಲ್ವಮ್ಮ? ನನ್ನ ಮನೆ ಮಡ್ಲು ಮತ್ತೆ ಬರ್ದಾಗೋಯ್ತಲ್ಲ ಮಗನೆ. ನಿನ್ನ ಮನೆಯ ಮುಂದೆ ಹರಿದು ಬಂದ ನದಿ ನೀನು ಬಯಸಿದ ಮಾತ್ರಕ್ಕೆ ನಿನ್ನ ಬಳಿಯೇ ನಿಲ್ಲುವುದಿಲ್ಲ ಮಗಳೇ. ನೀನು ಬೊಗಸೆಯಲ್ಲಿ ಕುಡಿದದ್ದು ನಿನ್ನ ಪಾಲು, ಉಳಿದದ್ದು ಹಸಿದವರ ದಾಹವನ್ನು ನೀಗಿಸಲು ಬಿಡು ತಾಯಿ. ನಿನ್ನ ಪ್ರೀತಿ ಇದ್ರೆ ಭೀತಿ ಇಲ್ದೆ ಈ ಲೋಕನೇ ಗೆಲ್ತೀನಮ್ಮ. ಕಲಿಯನ್ನ ಕಟ್ಟಿ ಆಳ್ತೀನಿ, ಕೈ ಎತ್ತಿ ಹರಿಸಿ ಕಳ್ಸಮ್ಮ. ನಾನು ಹೋಗ್ತೀನಿ. ಹೋಗ್ತೀನಿ ಹೋಗ್ತೀನಿ ಅಂದ್ರೆ ಎಲ್ಲಿಗೆ ಹೋಗ್ತೀಯ ಕಂದ? ಯಾವ ದಿಕ್ಕಿಗೆ ಹೋಗ್ತೀಯ? ಯಾವ ಜಾಗದಲ್ಲಿರ್ತೀಯ? ಉತ್ತರ ದೇಶದಿಂದ ಕತ್ತಲ ರಾಜ್ಯಕ್ಕೆ ಬಡಗಲು ದಿಕ್ಕಿಗೆ ಹೋಗ್ತೀನಮ್ಮ. ಅದೇ ನನ್ನ ಕರ್ಮಭೂಮಿ ಅಂತ ಕಾಲನ ನಿರ್ಣಯ ಆಗಿದೆ. ಶಿವ ಶಿವ, ಎಂತ ಮಾತಾಡ್ತಿದ್ಯಾ ಕಂದ? ಬಿಸಿಲಿಗೆ ಬಾಡೋ ಎಳೆ ಬಾಳೆ ಆಗಿದ್ಯಾ. ನಿಗಿ ನಿಗಿ ಕೆಂಡ ಹಾಯಕ್ ಹೋಗ್ತೀನಿ ಅಂತಿದ್ಯಲ್ಲಪ್ಪ. ಆ ದಿಕ್ಕಿಗೆ ಮಾತ್ರ ಹೋಗ್ಬೇಡ ಕಂದ. ಯಾಕಮ್ಮ ಅಷ್ಟು ಭಯ ಪಡ್ತೀಯ? ಕತ್ಲು ರಾಜ್ಯ ಅನ್ನೋದು ಕಟ್ ದೇಶ ಇದ್ದಂಗಪ್ಪ. ಅಲ್ಲಿ ವಿಷ ಹಾಕೋರು, ಮದ್ ಮಾಡೋರು, ಮಾಟ ಮಂತ್ರ ಕಲ್ತೋರು ಬಹಳ ಜನ ಇರ್ತಾರಂತೆ. ಆ ಕಡೆಗೆ ಮಾತ್ರ ತಲೆ ಹಾಕು ಮಲಗಬೇಡಪ್ಪ. ಚಿಂತೆ ಮಾಡಬೇಡ ಅಮ್ಮ. ವಿಷವಿಕ್ಕಿದವರ ಮನೆ ನಾಶ ಮಾಡ್ತೀನಿ. ಮದ್ದಿರಿಗಿದವರ ಮನೆ ಮಧ್ಯಾಹ್ನಕ್ಕೆ ಮುರಿತೀನಿ. ಮಾಟ ಮಾಡೋರಿಗೆ ಕಾಟ ಕೊಟ್ಟುಕೊಳ್ತೀನಿ. ಹೊಟ್ಟೆ ಕಿಚ್ಚಾಡೋರಿಗೆ ಚಟ ಕಟ್ಟಿ ಮಲಗಿಸ್ತೀನಿ. ನನ್ನ ಮನಸ್ಸಲ್ಲಿರೋದನ್ನ ಮಾತಾಗಿ ಹೇಳ್ತಾ ಇದ್ದೀನಮ್ಮ. ನಾನೆಲ್ಲಿದ್ರೂ ಚೆನ್ನಾಗಿರ್ತೀನಿ. ನನ್ನ ಹೆತ್ತ ಕರಳು ಹೆಮ್ಮೆ ಪಡೋ ಹಾಗೆ ಬಾಳ್ತೀನಿ. ನಿನ್ನ ಕರುಳ ಜೋಳಿಗೆಯಿಂದ ಗುರುಗಳ ಜೋಳಿಗೆಗೆ ಕ್ವಾರಣ್ಯ ಅಂತ ನನ್ನನ್ನು ನೀಡಮ್ಮ. ಹಾಗಾದ್ರೆ
ಇನ್ಯಾವತ್ತೂ ನಮ್ಮನೆಗೆ ಬರೋದಿಲ್ವಾ ಕಂದ? ಈ ಮುದ್ದು ಮುಖ ನೋಡೋ ಭಾಗ್ಯ ನನ್ಗಿಲ್ವಾ ಕಂದ? ಲೋಕ ಕಲ್ಯಾಣಕ್ಕೆ ಹೊರಟು ನಿಂತ ಜಂಗಮನಿಗೆ ಮನೆ ಮೋಹ ಇರಬಾರ್ದಮ್ಮ. ಮೋಹವಿದ್ದವನು ಜನಸೇವೆಗೆ ಹೋಗಬಾರ್ದಮ್ಮ, ಅದು ಆತ್ಮವಂಚನೆ. ಇಂದಿನಿಂದ ನನಗೆ ನೆಲವೇ ಹಾಸಿಗೆ, ಆಕಾಶವೇ ಹೊದ್ದಿಕೆ, ಅಷ್ಟದಿಕ್ಪಾಲಕರೇ ಗೋಡೆ, ಅದೇ ನನ್ನ ಗುರುಮನೆ. ಅದನ್ನು ಬಿಟ್ಟು ಇನ್ನೆಂದಿಗೂ ನಾನಿಲ್ಲಿ ಬರಲಾರೆ. ನಿನ್ಗೆಲ್ಲ ಗೊತ್ತಾಗುತ್ತೆ, ಹೆತ್ತ ಕರುಳಿನ ಕೂಗು ಗೊತ್ತಾಗಲ್ವೇನಪ್ಪ? ಹೊತ್ತು ಹೆತ್ತವಳು ಹತ್ತು ಕರೆದ್ರು ನಿನಗೆ ಕರುಣೆನೇ ಬರ್ಲಿಲ್ವಾ? ಕರುಣೆಗಿಂತ ಕರ್ಮ ದೊಡ್ಡದು ಚಿಕ್ಕಿ. ಹೊತ್ತು ಮೂಡುತ್ತೆ, ಮುಳುಗುತ್ತೆ. ಯಾರು ಯಾರು ಎಲ್ಲೆಲ್ಲಿ ಹೊರಡುವ ಸಮಯ ಬರುತ್ತೋ ಅವರವರು ಅಲ್ಲಿಗೆ ಹೊರಡಲೇಬೇಕು. ಈಗ ನನಗೆ ಹೊರಡೋ ಸಮಯ ಬಂದಿದೆ, ಹೊರಡ್ತೀನಿ ಅಷ್ಟೇ. ಅಮ್ಮ ಉತ್ತರಾಜಮ್ಮ, ಹತ್ತು ಕರೆಯೋದ್ರಿಂದ ಹೊತ್ತು ಕಳೆಯುತ್ತೆ ವಿನಃ ಶಿವನಾಣೆಯು ನಿಲ್ಲೋದಿಲ್ಲಮ್ಮ. ಲೋಕಕ್ಕೆ ನೀಡಿದ ದಾನ ವ್ಯರ್ಥವಾಗೋದಿಲ್ಲ ತಾಯಿ. ಇಂಥ ಮಗನನ್ನು ಹೆತ್ತ ನಿಮ್ಮ ಹೆಸರು ಲೋಕ ಪ್ರಸಿದ್ಧಿಯಾಗದು ನಿಶ್ಚಿತ. ಮಗನನ್ನ ಹರಿಸಿ ಕಳಿಸು ತಾಯಿ. ನನ್ನ ಸಾಮರ್ಥ್ಯ ಮುಗಿತು ಕಂದ. ಕರುಳು ಸೋತೋಯ್ತು, ಕರುಣೆ ಗೆದ್ಬಿಡ್ತು. ಮಗನಾಗ್ ಬಾ ಅಂದೆ. ದೇವ್ರಾಗ ಹೋಗ್ತೀನಿ ಅಂತಿದ್ಯಾ? ಶಿವನಿಚ್ಛೆ ಮೀರೋಕೆ ನಾನೆಷ್ಟ್ರವಳು? ಹೋಗು ಕಂದ, ಹೋಗು. ನೀನ್ ಅನ್ಕೊಂಡಿದ್ದೆಲ್ಲ ನೆರವೇರ್ಲಿ. ಶಿವ ನಿನ್ನನ್ನು ಕಾಪಾಡಲಿ, ಆ ಶಿವ ನಿನ್ನನ್ನು ಕಾಪಾಡಲಿ.
ಬಂದ 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 ನೋಡು ಮಾದೇವ ತಂದ 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 ನೋಡು ಭಾಗ್ಯವ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮದಪ ನೋಡು ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮದಪ ನೋಡ್ರು ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಂಡಾಡೋ ಕೇಶವಣನ ಸಂಹಾರಕ್ಕೆ ಮತ್ತೇಳು ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಏಳ್ಬಾಯಿ ಉದ್ದದಲ್ಲಿ ಪಡೆದು ಮೂಡವ್ರೆ ಬಂದ 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 ಮಾದೇವ ತಂದ 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 ನೋಡು ಭಾಗ್ಯವ मृत्युंजयाय रुद्राय नीलकंठाय शंभवे अमृतेशाय चतुवाय महादेवाय ते नमः। ओम नमः शिवाय। सर्वे जना सुखिनो भवन्तु, समस्त सन्मंगलानि भवन्तु। ಅಲ್ಲ ಇವರು ಮನ್ಸಲ್ಲೇ ಮಾತಾಡ್ಕೊಳಂಗಿದ್ದಿದ್ರೆ ನಮ್ಗೆ ಯಾಕೆ ಬರೀ ಹೇಳ್ಬೇಕಾಗಿತ್ತು? ಇವರು ಮನಸ್ಸಲ್ಲೇ ಮಾತಾಡ್ಕೊಳ್ಳೋದು ಹುಟ್ಟದಾಗಿಂದಲೇ ಬಂದಿದೆ. ಇದು ಮಾನಸಿಕ ರೋಗ. ಇದಕ್ಕೆ ಇವರು ಕೊಟ್ಕೊಂಡ್ರ ಹೆಸರು ದಿವ್ಯ ಜ್ಞಾನ. ಆ ಗುರುಗಳೇ, ನಾವಿಲ್ಲಿ ದಯಮಾಡಿಸ್ಬೇಕು ಅಂತ ತಮ್ಮ ಕೋರಿಕೆ ಆಯ್ತಂತೆ. ನಮ್ಮ ಆಗಮನನೂ ಆಗಿದೆ. ಯಾಕೋ ನಿಮ್ಮ ಗಮನನೇ ನಮ್ಮ ಮೇಲೆ ಇಲ್ಲಪ್ಪ. ನಾನು ಗಮನಿಸ್ತಾನೆ ಇದ್ದೀನಿ. ಈ ಜಗತ್ತಿನಲ್ಲಿ ತಾನು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಶಿವ ತಾಯಿನ ಸೃಷ್ಟಿ ಮಾಡಿದಂತೆ. ತಾಯಿ ಒಂಟಿಯಾಗಿರಬಾರ್ದು ಅಂತ ಅವಳ ಜೊತೆ ಮಕ್ಕಳನ್ನು ಸೃಷ್ಟಿ ಮಾಡಿದಂತೆ. ಅಂದರೆ ಅದರ ಅರ್ಥ ತಾಯಿ ಮಕ್ಕಳು ಅಂದರೆ ದೇವರ ಸಮಾನ ಅಂತ ಅರ್ಥ. ಓಹೋ, ಹೆಂಗಸರು ಮಕ್ಕಳು ದೇವರ ಸಮಾನ, ಗಂಡಸರೇನು ದೆವ್ವಗಳೇ? ಹಾಂ, ಕೆಲವರು ವರ್ತನೆ ನೋಡಿದ್ರೆ ಹಾಗೆ ಅನಿಸುತ್ತೆ. ತೋಳ ಬಲ ಜ್ಞಾನ ಬಲ ಮನುಷ್ಯನಿಗೆ ಅಹಂಕಾರವಾಗಬಾರದು, ಅರ್ಪಣೆ ಆಗಬೇಕು. ನೀವು ಮಾತಾಡ್ತಿರೋದು ಕನ್ನಡ ಅಂತ ನನಗೆ ಸ್ಪಷ್ಟವಾಗಿ ತಿಳಿತಾ ಇದೆ.
ನನ್ನ ಪೂರ್ವ ಜನ್ಮದ ಸುಕೃತ ಪುಣ್ಯದ ಫಲವೋ ಏನೋ ನನ್ನ ಕಿವಿನೂ ಚೆನ್ನಾಗಿ ಕೇಳಿಸುತ್ತೆ. ಆದರೆ ಎಲ್ಲೋ ಒಂಚೂರು ಪಾಪ ಮಾಡಿದ್ದೀನಿ ಅಂತ ಕಾಣುತ್ತೆ. ನೀವು ಮಾತಾಡ್ತಿರೋದು ನನಗೆ ಅರ್ಥವೇ ಆಗ್ತಿಲ್ಲ. ಬರೀ ಪ್ರದಕ್ಷಿಣೆನೇ ಹಾಕ್ತಿದ್ದೀರಲ್ಲ ಗುರುಗಳೇ. ಬನ್ನಿ ಸ್ವಲ್ಪ ಗರ್ಭಗುಡಿ ಕಡೆಗೆ. ಮಕ್ಕಳನ್ನ ಓದೋ ಸಮಯದಲ್ಲಿ ಕೆಲ್ಸಕ್ಕೆ ಹಚ್ಚಬೇಡ ಅಂತ ಎಷ್ಟು ಸಲ ಹೇಳಿಲ್ಲ ನಿನಗೆ? ವಾ, ಅದನ್ನ ನೀವು ಅಷ್ಟೊತ್ತಿಂದ ಮನಸ್ಸಲ್ಲೇ ಮಾತಾಡ್ಕೋತಾ ಇದ್ದಿದ್ದು. ನಾನೇನು ನನ್ನ ಸ್ವಂತ ಕೆಲಸ ಮಾಡಿಸ್ಕೋತಿದ್ದೀನಿಯೇ? ಗುರುಕುಲಕ್ಕೆ ಸೇರಿದ ಜಮೀನಲ್ಲಿ ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೋತೀನಿ. ಬೇರೆ ಆಳುಗಳನ್ನಿಟ್ಟು ಅವರು ಕೂಲಿ ಕೊಟ್ಟು ಕೆಲಸ ಮಾಡಿಸ್ಕೊಂಡ್ರೆ ಗುರುಕುಲದ ವರಮಾನ ಕುಸಿಯುತ್ತಲ್ವೇ ಗುರುಗಳೇ? ಮಕ್ಕಳು ಮೈ ಬಗ್ಸಿ ದುಡಿದ್ರೆ ಅವರು ಶಿಕ್ಷಣದ ಜೊತೆ ದೇಹನೂ ಗಟ್ಟಿ ಆಗುತ್ತೆ, ನಮಗೆ ವೆಚ್ಚನೂ ಉಳಿಯುತ್ತೆ. ಇದರಲ್ಲಿ ನನ್ನ ಸ್ವಾರ್ಥ ಏನಿದೆ ಗುರುಗಳೇ? ಎಲ್ಲ ನಿಮ್ಮ ಉದ್ಧಾರಕ್ಕೆ ತಾನೇ. ಮಕ್ಕಳ ಕೈಲಿ ದುಡಿಸ್ಕೊಂಡು ಮಠ ಉದ್ಧಾರ ಆಗಬೇಕಾಗಿಲ್ಲ ಓಜಯ್ಯ. ಅವರ ತಂದೆ ತಾಯಿಗಳು ನಮ್ಮನ್ನು ನಂಬಿ ಮಕ್ಕಳು 4 ಅಕ್ಷರ ಕಲೀಲಿ ಅಂತ ಗುರುಕುಲಕ್ಕೆ ತಂದು ಬಿಡ್ತಾರೆ. ಅದಕ್ಕೆ ಶುಲ್ಕನೂ ಕೊಡ್ತಾರೆ. ನಮ್ಮ ವರಮಾನ ಹೆಚ್ಚೋಕ್ಕೋಸ್ಕರ ಆ ಮಕ್ಕಳ ಕೈಲಿ ದುಡಿಸೋದು, ದುಡಿಲಿಲ್ಲ ಅಂದರೆ ಹೊಡೆಯೋದು, ಇದೆಲ್ಲ ತಪ್ಪು. ಗುರುವಾದವನಿಗೆ ದಯೆ ಇರಬೇಕೇ ಹೊರತು ಕ್ರೌರ್ಯ ಅಲ್ಲ ಓಜಯ್ಯ. ನಿನ್ನ ವರ್ತನೆಯನ್ನು ಬದಲಾಯಿಸ್ಕೊ ಅಂತ ನಾನು ಬಹಳ ಸಲ ಹೇಳಿದ್ದೀನಿ, ಆದರೆ ನೀನು ಬದಲಾಗಿಲ್ಲ. ಗುರು ಹೇಗಿರಬೇಕು ಅಂತ ನನಗೆ ಬುದ್ಧಿ ಹೇಳ್ತಾನೆ ಮುದಿಯ. ಇವನಿಂದ ನಾನು ಕಲಿಬೇಕಾ? ಮಕ್ಕಳ ಕೈಲಿ ದುಡಿಸಿ ಆದಾಯ ಬರೋ ಹಾಗೆ ಮಾಡಿರ್ಲಿಲ್ಲ ಅಂದಿದ್ರೆ ಇವನು ಗುರುಕುಲ ಇಷ್ಟೊತ್ತಿಗೆ ಚಿಪ್ಪಿಡ್ಕೋಬೇಕಾಗಿತ್ತು. ಯಾಕ್ರಿ ಹೇಗೆ ಮಾತಾಡ್ತೀರಾ? ನಮಗೆ ಅನ್ನ ಕೊಟ್ಟು ಆಶ್ರಯ ಕೊಟ್ಟಿರೋ ಪುಣ್ಯಾತ್ಮರವರು. ಅವರನ್ನ ದ್ವೇಷ ಮಾಡಿದ್ರೆ ದೇವ್ರು ನಮಗೆ ಒಳ್ಳೇದು ಮಾಡ್ತಾನೇನ್ರಿ? ಮಾಡದಿ ಯಾವತ್ತು ಅಡುಗೆ ಮನೇಲಿ ಬಿದ್ದಿರ್ಬೇಕು. ಗಂಡಸರ ವಿಷಯದಲ್ಲಿ ತಲೆ ಹಾಕ್ಬಾರ್ದು. ಹೋಗಿ ಒಳಗೆ ಹೋಗಿ. ಎಲ್ಲ ನಮ್ಮ ಕರ್ಮ. ನಿಮಗೆ ಬುದ್ಧಿ ಗುಳೆ, ನಿಮಗೆ ಬುದ್ಧಿ ಹೇಳಿಸಿರೋದು ಅಮ್ಮನವ್ರೆ ಅಂತ ನನ್ಗೆ ಅನುಮಾನ. ಇಲ್ಲಾಂದ್ರೆ ಗುರು ಶಿಷ್ಯರ ನಡುವೆ ನಡೆಯೋ ವ್ಯವಹಾರ ದೊಡ್ಡ ಬುದ್ಧಿಯವ್ರಿಗಂಟ ತಲುಪೋಕೆ ಹೆಂಗ್ ಸಾಧ್ಯ? ನೀವೇ ಹೇಳಿ. ಹೌದಲ್ವಾ? ಸರಿ ಹೋಯ್ತು. ಹೌದಲ್ವಾ ಏನು ಗುರುಗಳೇ? ನಮ್ಮ ಅಪ್ರಾಣೆಗಳು ಹೌದು. ಕೊಡ್ಲಿ ಕಾವು ಕುಲಕ್ಕೆ ಮೃತ್ಯು ಅಂತ ಗಾದೆ ಕೇಳಿಲ್ವೇ ಗುರುಗಳೇ? ಅದಕ್ಕೆ ಏನೇ ಆದ್ರೂ ಅಮ್ಮನವ್ರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆಯಿಂದ ಇರಬೇಕಾಗಿರೋದು ಇವಳ ವಿಷಯದಲ್ಲ ಕಣೋ, ಆ ಮುದಿಯನ ವಿಷಯದಲ್ಲಿ. ಹಿಂದೆ ಮುಂದೆ ಇಲ್ಲದೆ ಇರೋ ಒಂಟಿ ಮರ ಅವನು ಗೋಳು ತಪ್ಪಿ ಗುರುಕುಲದ ಪಾರುಪತ್ಯ ನನ್ನ ಕೈಗೆ ಬರಬೇಕು ಅಂದ್ರೆ ಅವನಿಗೊಂದು ಗತಿ ಕಾಣಿಸ್ಲೇಬೇಕು. ಬುದ್ಧಿಯಾರ ಯಾವುದೋ ಗೋರಿ ಇಲ್ಲದೆ ಇರೋ ಹಸು ನನ್ನ ಬಾ ಬಾ ಅಂತ ಇದೆ. ಅದ್ಭುತ ಬುದ್ಧಿಯಾರ. ಓಹೋ, ಶಿವೈಕ್ಯ ಶಿವಾಲಂಕಾರ ಏನ ಪ್ರೇಮದ ಮಡದಿ ಸಿದ್ದಮ್ಮ. ಏನು ಬಂದದ್ದು? ಅದು ಕೆರೆ ಇರೋ ಕಡೆ ನೀರಿಗೆ, ಮರ ಇರೋ ಕಡೆ ನೆರಳಿಗೆ, ಗುರುಗಳಿರೋ ಕಡೆ ವಿದ್ಯೆಗೆ ಬರಲೇಬೇಕಲ್ವ ಬುದ್ಧಿ? ವಿದ್ಯೆ
ಯಾರಿಗೆ? ನನ್ನ ಮಗನಿಗೆ ಬುದ್ಧಿ 6 ತುಂಬಿ 7ಕ್ಕೆ ಬಿತ್ತು. ಅದಕ್ಕೆ ನಮ್ಮ ಕುಲದೇವರು ಕಾಡ್ಸಿದ್ದೆ ಸಂಗೆ ಕಾಣಿಕೆ ಕಟ್ಟಿ ನಿಮ್ಮ ಕಾಲಿಗೆ ಬೀಳ್ಸವ ಅಂತ ಕರ್ಕೊಂಬಂದೆ. ದೊಡ್ಡ ಮನ್ಸು ಮಾಡಿ ನನ್ನ ಕಂದನ ನಿಮ್ಮ ಮಡ್ಲಿಗೆ ಹಾಕೊಂಡು 4 ಅಕ್ಷರ ಕಲಿಸಿ ಸ್ವಾಮಿ. ಮೂಳೆ ಕಡಿಯೋನಿಗೆ ವಿದ್ಯೆನ? ಯಾಕೆ ಬುದ್ಧಿಯಾರ ನಗ್ತಾ ಇದ್ದೀರಾ? ನಮ್ಮಂಥವ್ರು ಅಕ್ಷರ ಕಲಿಬಾರ್ದ? ನಾವು ಮನುಷ್ಯರಲ್ವೇ? ಸರಿ ಹೋಯ್ತು, ಎಲ್ಲರೂ ಮನುಷ್ಯರೇ. ಎಲ್ಲರನ್ನೂ ಒಂದೇ ತಕಡಿಲಿ ಹಾಕಿ ತೂಗೋಕ್ಕಾಗುತ್ತಾ? ಯಾರು ಏನೇನು ಮಾಡಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೋ ಅದನ್ನೇ ಮಾಡಬೇಕು. ನೀವು ಹೇಳೋದು ನಿಜ, ಆದರೆ ನನ್ನ ಮಗನ ತಂದೆನೂ ಮೇಲ್ಜಾತಿಯವರೇ ಅಲ್ವಾ ಬುದ್ಧಿ? ನಿನ್ನ ಅಂದ ಚಂದ ವಯ್ಯಾರ ಇದನ್ನೆಲ್ಲ ನೋಡಿ ಆ ಮೇಲ್ ಜಾತಿಯವನು ನಿನ್ನ ಕಟ್ಕಂಡ, ಇವನ್ನ ಹುಟ್ಟಿಸ್ದ, ಹಂಗೆ ಮ್ಯಾಕ್ ಹೊಂಟೋದ. ಇವನ್ ನಿನ್ನ ಹೊಟ್ಟೆಯಲ್ಲಿ ಹುಟ್ಟದ ಅಂದ ಮಾತ್ರಕ್ಕೆ ಇವನು ಮೇಲ್ ಜಾತಿ ಆಗ್ಬಿಡ್ತಾನ? ಇವನ್ ಮೇಲ್ಜಾತಿಯವನಾಗಬೇಕನ್ನೋದನ್ನ ಆಸೆ ಅಲ್ಲ ಬುದ್ಧಿ. ಒಸಿ ವಿದ್ಯಾ ಬುದ್ಧಿ ಕಲಿತು ಒಳ್ಳೆ ಮನ್ಸ ಆಗಲಿ ಅನ್ನೋದಷ್ಟೇ ಆಸೆ ನಂದು. ನನ್ನ ಕಂದನಿಗೆ 4 ಅಕ್ಷರ ಕಲಿಸಿ ಬುದ್ಧಿ ನಿಮ್ಮ ಕಾಲಿಗೆ ಬಿಟ್ಟು. ದೂರ 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 ಮುಟ್ಟಂಗಿಲ್ಲ. ಏನು ಮಾಡೋದೀಗ? ಆಯಿತು, ನೀನು ಇಷ್ಟೊಂದು ಗೋಗರಿತಾ ಇದೆಯಲ್ಲ ಅಂತ ಈ ಶಾಸ್ತ್ರಕ್ಕೆಲ್ಲ ಶಾಸ್ತಿ ಮಾಡಿ ನಿನ್ನ ಮಗನಿಗೆ ವಿದ್ಯೆ ಹೇಳ್ಕೊಡ್ತೀನಿ ಅಂತಾನೇ ಇಟ್ಕೊ. ಏನು ಗುರು ಕಾಣಿಕೆ ಕೊಡ್ತೀಯಾ? ಕೊಡ್ತೀನಿ ಬುದ್ಧಿ, ನೀವೇನು ಕೇಳಿದ್ರು ಕೊಡ್ತೀನಿ ಬುದ್ಧಿ. ಹೆಚ್ಚಿಗೆ ಏನಿಲ್ಲ, ಅಂಥದ್ದೇನಿಲ್ಲ. ಒಂದು ರಾತ್ರಿ ನೀನು ನನ್ನ ತೋಟದ ಮನೆಯಲ್ಲಿ ನನಗೆ ಅತಿಥಿ ಸತ್ಕಾರ ಮಾಡಬೇಕು ಅಂತ ಬಯಸ್ತೀನಿ. ಬುದ್ಧಿ ಹೆದರ್ಕೋಬೇಡ, ಯೋಚನೆ ಮಾಡಬೇಡ. ನಿನಗೂ ಗಂಡ ಇಲ್ಲ. ನೀನು ಅಂದರೆ ನಿನ್ನ ಮಗ ಗುರುಕುಲಕ್ಕೆ, ನೀನು ನಮ್ಮ ಹೊಲಕ್ಕೆ.